ಅತ್ತೆ ಅತ್ತೆ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಸತ್ಯ ಹೇಳಿದ್ರೆ ಕೆಲಸ ಆಗಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಸುಳ್ಳು ಹೇಳ್ದೆ. ಅಂದ್ರೆ ನೀವ್ ನನ್ಗೆ ಮೋಸ ಮಾಡಿ ಇಲ್ಲಿ ಕರ್ಕೊಂಬಂದ್ರ? ಮೋಸ ಮಾಡೋದು ಅಂದ್ರೆ ಒಬ್ರಿಗೆ ಅನ್ಯಾಯ ಮಾಡ್ದ ಹಾಗೆ. ನಿನ್ನ ಹತ್ರ ಸತ್ಯ ಏನು ಅಂತ ಬಾಯ್ ಬಿಡಿಸ್ಕೊಳ್ಳೋದು ಮೋಸ ಹೇಗಾಗುತ್ತೆ? ನಾನ್ ನಿಮ್ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂದ್ರೆ ನೀವ್ ನನ್ ಮೇಲೆ ಪ್ರೀತಿ ಇಟ್ಟಿದ್ದೀರಾ ಅಂತ ಅರ್ಥ ಅಲ್ವಾ ಅತ್ತೆ? ಒಂದೇ ಒಂದ್ ಸುಳ್ಳು ಹೇಳೋದ್ರಿಂದ ಆ ನಂಬಿಕೆಗೆ, ಆ ಪ್ರೀತಿಗೆ ಮೋಸ ಮಾಡ್ದಾಗಲ್ವಾ? ಇಷ್ಟಕ್ಕೂ ನನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು ಅತ್ತೆ? ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡು, ಸುರಭಿ ಅಂತ ದೊಡ್ಡ ಸುಳ್ಳು ಹೇಳ್ಕೊಂಡು ನೀನು ನಮ್ಮ ಮನೆಗೆ ಬರ್ಬೋದು. ನೀನು ನನ್ನ ಸೊಸೆ ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋದಿಕ್ಕೆ ನಾನು ಸಣ್ಣ ಸುಳ್ಳು ಹೇಳ್ಬಾರ್ದಾ? ಅತ್ತೆ, ನನ್ನ ಹೆತ್ತೋರ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನೇ ಸುರಭಿ. ಅದನ್ನ ಇತ್ಯರ್ಥ ಮಾಡಬೇಕು ಅಂತಾನೆ ನಾವಿಲ್ಲಿಗೆ ಬಂದಿರೋದು. ನೀನೇ ಸುರಭಿ ಅನ್ನೋದು ನಿಜ ಆದ್ರೆ ಡಾಕ್ಟರ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳು. ನೀನ್ ಕೊಡೋ ಉತ್ತರ ಎಲ್ಲ ಸರಿಯಾಗಿದ್ರೆ ಪದೇ ಪದೇ ಬಾಯ್ಬಿಟ್ಟು ನಾನೇ ಸುರಭಿ ಅಂತ ಹೇಳ್ಕೊಳ್ಳೋದು ತಪ್ಪುತ್ತಲ್ವಾ? ಸೂರ್ಯ, ಅಮ್ಮ ಹೇಳ್ತಿರೋದು ಸರಿಯಾಗಿದೆ ಅಲ್ವಾ? ನೀನೊಂದು ಪರೀಕ್ಷೆಗೆ ಯಾಕೆ ಇಷ್ಟೊಂದು ಹೆದರ್ಕೊಳ್ತಾ ಇದೀಯಾ? ನಾನು ಹೆದರ್ಕೋತಾ ಇಲ್ಲ, ಒಳಗೊಳಗೆ ಹಿಂಸೆ ಅನುಭವಿಸ್ತಾ ಇದ್ದೀನಿ ಸೂರ್ಯ. ಇದರಲ್ಲಿ ಹಿಂಸೆ ಅನುಭವಿಸುವಂಥದ್ದೇನಿದೆ? ನನ್ನನ್ನ ಇಲ್ಲಿಗೆ ಮಂಪರ್ ಪರೀಕ್ಷೆ ಮಾಡಕ್ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ನಿನಗೆ ಮೊದಲೇ ಗೊತ್ತಿತ್ತಲ್ವಾ ಸೂರ್ಯ? ಮದುವೆ ಆದಾಗಿಂದ ನಮ್ಮಿಬ್ಬರ ಮಧ್ಯೆ ಯಾವ ಮುಚ್ಚುಮರೆನೂ ಇರಬಾರ್ದು ಅಂತ ನೀನೇ ನನಗೆ ಹೇಳಿದ್ದೆ. ಈಗ ರೂಲ್ಸ್ನ ನೀನೇ ಬ್ರೇಕ್ ಮಾಡ್ಬಿಟ್ಟೆ ಅಲ್ವಾ? ನಮ್ಮೋರೇ ನಮ್ಮ ನಂಬಿಕೆನ ಮುರಿದು ನಮ್ಮಿಂದನೇ ವಿಷಯ ಮುಚ್ಚಿಟ್ಟಾಗ ಹಿಂಸೆ ಆಗ್ತಾ ಇರುತ್ತಾ ಸೂರ್ಯ? ನೀನು ಎಲ್ರ ಹಾಗೆ ಆಗ್ಬಿಟ್ಟೆ ಅಲ್ವಾ? ನೀನ್ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಇಷ್ಟೇನಾ? ನನ್ನ ಸೂರ್ಯ ನನ್ನ ಪ್ರೀತಿಗೆ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ಆ ಮಾತನ್ನ ವಾಪಸ್ ತಗೋ. ನಿನ್ನನ್ನು ನಾನು ನನ್ನ ಸುರಭಿ ಅಂತ ಒಪ್ಕೊಂಡಿಲ್ಲ, ನೀನು ನನ್ನ ಸುರಭಿ ಆಗೋದಕ್ಕೆ ಸಾಧ್ಯನೂ ಇಲ್ಲ. ನೋಡು, ಯಾರಿಗೆ ಅನ್ಯಾಯ ಆಗ್ತಾ ಇದೆ, ಯಾರಿಗೆ ಮೋಸ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೇನೆ ನಾವು ಇಲ್ಲಿಗೆ ಬಂದಿರೋದು. ಒಂದಂತೂ ಸತ್ಯ, ನನ್ನ ಕೊನೆಯುಸಿರಿರೋವರೆಗೂ ನನ್ನ ಸುರಭಿ ಮೇಲಿರೋ ನನ್ನ ಪ್ರೀತಿ ಕಿಂಚಿತ್ ಕೂಡ ಕಡಿಮೆ ಆಗಲ್ಲ. ಆದರೆ ಸುರಭಿ ಹೆಸರು ಹೇಳ್ಕೊಂಡು ನಮ್ಮನ್ನ ಮೋಸ ಮಾಡೋದಕ್ಕೆ ನಾನು ಯಾರಿಗೂ ಬಿಡೋದು ಇಲ್ಲ. ನಿನಗೆ ನೀನೇ ಸುರಭಿ ಅನ್ನೋ ದೃಢವಾದ ನಂಬಿಕೆ ಇದೆ ಅಲ್ವಾ? ನಂಬಿಕೆ ಅಲ್ಲ, ನಾನೇ ಸುರಭಿ. ಮತ್ ಪರೀಕ್ಷೆ ಮಾಡೋದಕ್ಕೆ ಯಾಕೆ ತಕರಾರು ಮಾಡ್ತಾ ಇದೀಯಾ? ನಾನು ತಕರಾರು ಮಾಡ್ತಾ ಇಲ್ಲ, ಇಲ್ಲಿಗೆ ಬಂದು ವಿಷಯ ತಿಳ್ಕೋಬೇಕಾಯ್ತಲ್ಲ ಅಂತ ಸಂಕಟ ಆಗ್ತಾ ಇದೆ.